ಸಮಾಜದಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿ, ಖ್ಯಾತನಾಮ, ಸಿಕ್ಕಾಪಟ್ಟೆ ಪವರ್ಫುಲ್ ವ್ಯಕ್ತಿ ಅಂತ ಇದ್ದಾಗ ಆ ವ್ಯಕ್ತಿ ಕೆಲವು ದೌರ್ಜನ್ಯಗಳನ್ನು ಮಾಡಿದಾಗ, ಕೆಲವು ಹಿಂಸೆಗಳನ್ನು ಕೊಟ್ಟಿದ್ದಾಗ ಅನೇಕರಿಗೆ ಸೊಲ್ಲೆತ್ತಕ್ಕಾಗಲ್ಲ, ಮಾತಾಡೋಕ್ಕೆ ಆಗಲ್ಲ. ಭಯ, ಏನು ಮಾಡಿಬಿಡ್ತಾನೋ, ದೊಡ್ಡ ಸೈನ್ಯ ಇದೆ, ಇವನು ಏನು ಬೇಕಾದರೂ ಮಾಡಬಲ್ಲ, ಮನಿ ಇದೆ, ಪವರ್ ಇದೆ, ಇನ್ಫ್ಲೂಯೆನ್ಸ್ ಇದೆ, ಅವನೂ ಶಕ್ತ ಇದ್ದಾನೆ, ಮಜಲ್ ಪವರ್ ಟು ಮನಿ ಪವರ್, ಯಾವುದು ಬೇಕಾದ್ರೂ ಅವನ ಹತ್ರ ಹೇರಳವಾಗಿದೆ, ಮಾತಾಡಲ್ಲ. ಆದರೆ ಇದೇ ಆನೆ ಒಂದು ಖೆಡ್ಡಾಗಿ ಬಿದ್ದುಬಿಡುತ್ತಲ್ಲ, ಖೆಡ್ಡಾಗಿ ಬಿದ್ದಾಗ ನೋಡಿ, ಮೇಲ್ಗಡೆಯಿಂದ ಶಿಳ್ಳೆ ಹೊಡೆಯೋರು ಸಿಗ್ತಾರೆ, ಕಲ್ಲು ಹೊಡೆಯೋರು ಸಿಗ್ತಾರೆ, ಕೂಗೋರು ಸಿಗ್ತಾರೆ, ಏನಾದರೂ ದೊಣ್ಣೆ ತೊಗೊಂಡು ಚುಚ್ಚೋರು ಸಿಗ್ತಾರೆ. ಬರೋಕ್ಕಾಗಲ್ವಲ್ಲ ಮೇಲೆ. ಇದೊಂದು ಭಾಗ. ಪಾಠ ಏನು ಅಂತ ಹೇಳಿದ್ರೆ, ಮೇಲೇರಿದವನು ಕೆಳಗಡೆ ಇಳಿಲೇಬೇಕು ಅಂತ. ಒಂದು ಕಲ್ಲನ್ನು ಮೇಲಕ್ಕೆ ಜೋರಾಗಿ ಎಸಿತೀರಿ ನೀವು, ಗುರುತ್ವಾಕರ್ಷಣ ಬಲವನ್ನು ಭೇದಿಸ್ಕೊಂಡು ವೇಗೋತ್ಕರ್ಷದಲ್ಲಿ ಅದು ಹೋಗ್ತಾ ಇರುತ್ತೆ. ಹೋಗುತ್ತೆ 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 ಒಂದು ಹಂತಕ್ಕೆ ಅದರ ಸ್ಪೀಡ್ ಝೀರೋಗೆ ಬರುತ್ತೆ. ಝೀರೋಗೆ ಬಂದ ತಕ್ಷಣ ಏನು ಹೇಳಿ, ತಪ್ಪಂತ ಬೀಳುತ್ತೆ. ಗುರುತ್ವಾಕರ್ಷಣ ಎಳೆದು ಬಿಡುತ್ತೆ. ಮೇಲೆ ಹತ್ಸೋದು ಜನಾನೇ, ಕಲ್ಲನ್ನು ಮೇಲ್ಗಡೆ ಎಸೆಯೋದು ಜನಾನೇ, ಕೆಳಗೆ ಬಿದ್ದಾಗ ಅದನ್ನು ನೋಡೋದು ಜನಾನೇ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ ದರ್ಶನ್ ಈಗಿನ ಸ್ಥಿತಿ. ಒಬ್ಬೊಬ್ಬರೇ ಈಗ ಮೊನ್ನೆ ನಾವೇ ಓದ್ತಾ ಇದ್ವಿ, ದರ್ಶನ್ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಮನುಷ್ಯನಿಗೆ ಗೂಳಿ ಬಲಗಣ್ಣಿಗೆ ತಿವಿದು ಬುರುಡೆಯಿಂದ ಆಚೆ ಬಂದಿರುತ್ತೆ. ಟ್ರೀಟ್ಮೆಂಟ್ ಕೊಡಿಸೋದು ಸ್ವಾಮಿ, 5 ಲಕ್ಷ ಆಯಿತೋ 7 ಲಕ್ಷ ಆಯಿತೋ ಸರಿ, ಒಂದು ಪರಿಹಾರ ಅಂತ ಕೊಡಲಿಲ್ಲ, ಕೇಳಿದ್ದಕ್ಕೆ ನಾಯಿಗಳು ಚೂ ಬಿಟ್ಟರು ನಮ್ಮ ಮೇಲೆ ಅಂತ ಒಬ್ಬರು ಬಂದು ಮಾತಾಡಿದರು. ಇದೇ ದರ್ಶನ್ ತಿರುಮಕ್ಕೂಡಲು ನರಸೀಪುರ, ಅರ್ಥಾತ್ ಟಿ ನರಸೀಪುರ ಇದೆಯಲ್ಲ, ಆ ಫಾರ್ಮ್ ಹೌಸ್ ಇದೆಯಲ್ಲ ಆ ರಸ್ತೆಯಲ್ಲಿ, ಆ ಫಾರ್ಮ್ ಹೌಸ್ ಮೇಲೂ ತುಂಬ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ದರ್ಶನ್ ಇದೀಗ ಈ ಆರೋಪವನ್ನು ಕೂಡ ಹೊತ್ಕೊಳ್ಬೇಕು. ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ನಡೀಬಾರದ್ದು ನಡೀತಾ ಇದೆಯಾ? ಬೆಂಗಳೂರು ಪೊಲೀಸರಿಗೆ ಫಾರ್ಮ್ ಹೌಸ್ ಅಕ್ಕಪಕ್ಕದ ಗ್ರಾಮಸ್ಥರು ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಫಾರ್ಮ್ ಹೌಸಲ್ಲಿ ಆಗಾಗ ಸುಮಾರು ಸಾಲ ನಾವು ಕೇಳಿದ್ದೀವಿ, ಗನ್ ಫೈರ್ ಆಗ್ತಾ ಇದೆ ಸ್ವಾಮಿ, ಬಂದೂಕಿನ ಸಿಡಿಮದ್ದು ಸಿಡಿತದಲ್ಲ, ಗುಂಡು ಸಿಡಿಯುತ್ತಲ್ಲ, ಅದರ ಶಬ್ದ ನಮಗೆ ಕೇಳಿಸ್ತಾ ಇದೆ. ಬೆಳಗಿನ ಜಾವ ತನಕ ಸ್ವಾಮಿ ಕಿರ್ಚಾಡುವ, ಈ ಥರ ಗನ್ ಶೂಟ್ ಮಾಡೋ ಶಬ್ದ ನಮಗೆಲ್ಲ ಕೇಳಿಸ್ತಾ ಇದೆ. ಅಲ್ಲಿ ಯಾರಿಗೇನಾದರೂ ತೊಂದರೆ ಆಗಿದೆಯೋ, ಹೊಡೆದಿದ್ದಾರೋ, ಬಡಿದಿದ್ದಾರೋ, ಸಾಯಿಸಿದ್ದಾರೋ, ಇಲ್ಲ ಬರೀ ವಿನೋದಕ್ಕೇ ಆಕಾಶದ ಕಡೆಗೆ ಬಂದೂಕು ಇಟ್ಬಿಟ್ಟು ಶೂಟ್ ಮಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ, ಇಲ್ಲ ಅದನ್ನು ಪ್ರಾಣಿ ಸಾಯಿಸ್ತಾ ಇದ್ರು ಅದು ಗೊತ್ತಿಲ್ಲ ಸ್ವಾಮಿ. ಸುಮಾರು ಬಾರಿ ನಮಗೆ ಅನೇಕರು ಕಿರುಚಾಡಿರುವ ಗೋಳಾಟ ಕೇಳಿಸಿದೆ ನಮಗಿಲ್ಲಿ. ಸುಮಾರು ಸಲ ಅಯ್ಯೋ ಅಪ್ಪೋ ಅಂತ ಕಿರಿಸ್ತಾರಲ್ಲ ಸ್ವಾಮಿ, ಆ ಗೋಳಾಟ ನಮ್ಗೆ ಕೇಳಿಸ್ತಾ ಇದೆ. ದಯವಿಟ್ಟು ತಾವು ಫಾರ್ಮ್ ಹೌಸ್ಗೆ ಬನ್ನಿ, ಅದೇನಿದೆಯೋ ನೀವು ಚೆಕ್ ಮಾಡಿ. ನಮಗೆ ಕೇಳಿಸಿದ್ದು, ನಮ್ಮ ಅನುಭವಕ್ಕೆ ಬಂದಿದ್ದು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಈ ಫಾರ್ಮ್ ಹೌಸ್ಗೆ ತಮ್ಮ ರೇಡ್ ಆಗಬೇಕು ಸ್ವಾಮಿ, ಒಂದು ಸಲ ರೇಡ್ ಮಾಡಿಬಿಡಿ ಅಂಥೇಳಿ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರಂತೆ. ಗನ್ ಫೈರ್ ಯಾಕಾಗುತ್ತೆ, ಯಾಕೆ ಶೂಟ್ ಮಾಡ್ತಾ ಇದ್ದಾರೆ? ವಿನೋದಕ್ಕ, ಖುಷಿ, ಪಾರ್ಟಿ, ಮೋಜು ಮಸ್ತಿ ಒಂದು ಭಾಗ. ಈ ಕಿರ್ಚಾಡೋದು, ಅಳಲು, ಅಮ್ಮಯ್ಯ ದಮ್ಮಯ್ಯ ಅನ್ನೋದು, ಇದೆಲ್ಲ ಯಾಕೆ ಬರ್ತಾ ಇದೆ? ಶೆಡ್ ಬಿಟ್ಟರೆ ಈ ಫಾರ್ಮ್ ಹೌಸು ಈ ಥರ ಚಟುವಟಿಕೆಯಲ್ಲಿ ಏನಾದರೂ ಇದೆಯಾ? ಗ್ರಾಮಸ್ಥರ ಹೇಳಿಕೆಗಳಿವು, ನಮ್ಮದಲ್ಲ, ನಮಗೇನು ಆಗಬೇಕಾಗೂ ಇಲ್ಲ ಇದರಿಂದ. ಗ್ರಾಮಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ, ತಾವು ದಯವಿಟ್ಟು ಈ ಫಾರ್ಮ್ ಹೌಸ್ಗೆ ಒಮ್ಮೆ ಬರಬೇಕು, ತಾವು ಈ ಥರದ್ದು ನಡೀತಾ ಇದೆ ಅಂತ ಹೇಳಿ. ಅಲ್ಲೇನು ಸಾಕ್ಷ್ಯಗಳು ಸಿಗ್ತವೆ, ಅಲ್ಲೇನಾದರೂ ಗನ್ ಇದೆಯಾ ಇಲ್ವಾ, ಯಾರಿಗಾದರೂ ಹೊಡೆದಿದ್ದಾರಾ, ಬಡ್ದಿದ್ದಾರಾ? ಇಷ್ಟೊಂದು ಜನ ಆಚೆ ಬಂದ ಮೇಲೆ ಅಕಸ್ಮಾತ್ ಒದೇ ತಿನ್ಕೊಂಡು ಹೋಗಿರೋಣ ಯಾರಾದರೂ ಆಚೆ ಬಂದು ಮಾತಾಡ್ತಾನ, ನನಗಿಂತ ಟಾರ್ಚರ್ ಆಗಿತ್ತು ಇಲ್ಲಿ ಅಂಥೇಳಿ ಗೊತ್ತಿಲ್ಲ. ಅಥವಾ ಅದನ್ನು ಪ್ರಾಣಿ ಸಾಯಿಸಿದ್ರಾ ಗನ್ ಶೂಟ್ ಮಾಡಿಕೊಂಡು, ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಆದರೆ ಗ್ರಾಮಸ್ಥರಂತೂ ಇದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ, ತಾವು ದಯವಿಟ್ಟು ಬನ್ನಿ ಈ ಶೆಡ್ಗೆ ಒಂದು ಸಲ ಅಂತ. ಟಿ ನರಸೀಪುರ ರೋಡಲ್ಲಿರ್ತಕ್ಕಂಥ ದರ್ಶನ್ ಫಾರ್ಮ್ ಹೌಸ್ ನೀವು ನೋಡ್ತಾ ಇದ್ದೀರ, ಅಲ್ಲಿ ಇದ್ರ ಒಳಗಡೆ ಈ ತರಹದ ಒಂದು ಚೀರಾಟ ಕೇಳಿಬರುತ್ತೆ ನಮ್ಗೆ. ಆಗಾಗ ಗನ್ ಶಬ್ದ ಕೇಳಿಸ್ಕೊಳ್ತೀವಿ ನಾವು. ಯಾರೋ ಅಮ್ಮಯ್ಯ ಅಂತಿರ್ತಾರೆ, ಬಿಟ್ಟುಬಿಡಿ ಅಂತಿರ್ತಾರೆ. ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮಗೆಲ್ಲ ಅಷ್ಟು ಮಾತಾಡೋ ಶಕ್ತಿ ಇಲ್ಲ, ತಾವಿಲ್ಲಿ ಬಂದರೆ ಗೊತ್ತಾಗುತ್ತೆ ಅಂತ ಹೇಳಿ ಗ್ರಾಮಸ್ಥರು ಹೇಳಿ ಸುಮ್ಮನಾಗಿದ್ದಾರೆ.